ಎಲ್ಲರನ್ನ ಹೇಗೆ ಜೊತೆಗೆ ಕರ್ಕೊಂಡು ಹೋಗ್ತೀರಿ ಅಂತ ಹೇಳಿ ಒಂದಿಷ್ಟು ಅಸಮಾಧಾನ ಇದೆ ಜನರಲ್ಲೂ ಕೂಡ ಇದೆ. ಈ ಪ್ರಕಾರ ಈ ಜಿಲ್ಲೆಯಲ್ಲಿ ಯಾವುದೂ ಕೂಡ ಅಸಮಾಧಾನ ನನಗೆ ಕಂಡಿಲ್ಲ. ಹಿಂದಿರ್ತಕ್ಕಂಥ ಸಚಿವರು ಕೂಡ ನನಗೆ ಫೋನ್ ಮುಖಾಂತರ ಮಾಡಿಕೊಂಡು ಒಟ್ಟಿಗೆ ಕೆಲಸ ಮಾಡೋಣ, ಒಟ್ಟಿಗೆ ಸರ್ಕಾರಕ್ಕೆ ಒಳ್ಳೆ ಹೆಸರು ತರೋಣ, ಪಕ್ಷಕ್ಕೆ ಒಳ್ಳೆ ಹೆಸರು ತರೋಣ. ಅವಕಾಶಗಳು ಯಾವತ್ತೂ ನಿರಂತರವಾಗಿ ಇರೋದಿಲ್ಲ, ಒಂದು ಬರುತ್ತೆ ಹೋಗುತ್ತೆ, ವ್ಯತ್ಯಾಸಗಳಿರುತ್ತೆ. ಆದಾಗ ಅಂಥದ್ರಲ್ಲಿ ನಾವೆಲ್ಲೂ ಕೂಡ ಒಂದಾಗಿ ಹೋಗ್ಬೇಕಾಗಿರ್ತಕ್ಕಂಥ ನಮ್ಮ ಕರ್ತವ್ಯ ಅನ್ನುವಂಥ ಮಾತನ್ನು ಕೂಡ ನನಗೆ ಹೇಳಿದ್ರು. ಈ ಜಿಲ್ಲೆಯಲ್ಲಿ ಯಾವುದೇ ಅಂತ ಸಮಸ್ಯೆಗಳಿಲ್ಲ. ಅಂದ್ರೆ ಮೊದಲು ಕಠಿಣ ಇದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಾಗ ನಮ್ದು ಹೆಸರು ಆಮೇಲೆ ಇರಲಿಲ್ಲ. ನಾನು ಎಲ್ಲಾದ್ರೂ ಅಸಮಾಧಾನ ವ್ಯಕ್ತಪಡಿಸಿದ್ದೇನೆ. ಅವಕಾಶಗಳು ಬರ್ತಿರ್ತವೆ ಹೋಗ್ತಿರ್ತವೆ, ಅದನ್ನೆಲ್ಲ ನಾವು ಸಮನಾಗಿ ತಗೊಂಡು ಹೋಗ್ಬೇಕಾಗುತ್ತೆ. ಸರ್, ಈಗ ಆಡಿಯೋ ವೈರಲ್ ಅದು ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ. ಅದರ ಸತ್ಯಾಸತ್ಯತೆ ತನಿಖೆ ಆಗುತ್ತೆ. ಅದ್ರ ಬಗ್ಗೆ ಅವರು ಯಾರು ಮಾತಾಡಿದಾರೆ ಅವರು ಅದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಅವ್ರು ಮಾತಾಡೋದು ಕೂಡ ಒಪ್ಕೊಂಡಿದ್ದಾರೆ. ಈ ತರ ಇದೇ ಸಿಚುವೇಶನ್ ಅನ್ನೋದನ್ನ ಅವರು ಕೂಡ ಯಾರು ಒಪ್ಕೊಂಡಿದ್ದಾರೆ? ಈಗ ಅಲ್ಲಿ ಬಿಜೆಪಿ ಕಾಂಗ್ರೆಸ್ನ ಅಧ್ಯಕ್ಷ ಏನಿದ್ದಾರೆ ಅವರು ಕೂಡ ಒಪ್ಕೊಂಡ್ರು. ಇಲ್ಲ, ನಾನು ಮಾತಾಡಿದ್ದೀನಿ ಅಂತ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಅವ್ರು ಮಾತಾಡಿದ್ರು ಒಪ್ಕೊಂಡಿದ್ರೆ ಅವರೇ ಉತ್ತರ ಕೊಡ್ತಾರೆ. ಅದ್ರ ಮೇಲೆ ಪಕ್ಷ ಇರುತ್ತೆ, ಸರ್ಕಾರ ಇರುತ್ತೆ, ಕ್ರಮ ತಗೋತಾರೆ. ಸರ್, ಈ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ನೀಡಿರೋದಕ್ಕೆ ಬಿಜೆಪಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ, ಅಧಿವೇಶನದಲ್ಲಿ ರಾಜೀನಾಮೆ ಪಡಿಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀವಿ ಅಂತೆಲ್ಲ ಹೇಳ್ತೀವಿ. ನೋಡಿ, ಕಳಂಕಿತರಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಬಿಜೆಪಿ ಆರೋಪ. ನೋಡಿ, ನಾನು 25 ವರ್ಷ ಅಲ್ಲಿ ಇದ್ಕೊಂಡು ಎಲ್ಲವನ್ನು ಕೂಡ ನೋಡಿದೆ. ಈಗ ಅದ್ರ ಚರ್ಚೆ ಬೇಡ. ಅವ್ರು ಯಾವಾಗ ಹೋರಾಟಕ್ಕೆ ಬರ್ತಾರೆ ಅದಕ್ಕೆ ಯಾವ ಸಂದರ್ಭದಲ್ಲಿ ನಾವು ಏನು ಉತ್ತರ ಕೊಡಬೇಕು. ಮುಖ್ಯಮಂತ್ರಿಗಳು ಮಂತ್ರಿ ಮಂಡಲ ರಚನೆ ಆದ್ಮೇಲೆ ಪ್ರಥಮ ಸಚಿವ ಸಂಪುಟದಲ್ಲಿ ನಮ್ಮೆಲ್ಲ ಸಚಿವರಿಗೂ ಕೂಡ ಒಂದೊಂದು ಜಿಲ್ಲೆಗಳಿಗೆ ಹೋಗ್ಬೇಕು. ಕೆಲವೊಂದ್ ಕಡೆ ಅತಿವೃಷ್ಟಿ ಇದೆ, ಕೆಲವೊಂದ್ ಕಡೆ ಅನಾವೃಷ್ಟಿ ಇದೆ. ನನಗೆ ಇವತ್ತು ಕಾರವಾರ ಡಿಸ್ಟಿಕ್ಗೆ ಕಳಿಸ್ಕೊಟ್ಟಿದ್ದಾರೆ. ಇವತ್ತು ಮತ್ತು ನಾಳೆ 6 ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಅತಿವೃಷ್ಟಿ ಆಗಿದೆ, ಏನೇನು ಹಾನಿಯಾಗಿದೆ, ಇದನ್ನೆಲ್ಲವನ್ನು ಕೂಡ ಒಂದು ಅಧ್ಯಯನ ಮಾಡಿಕೊಂಡು ಮುಖ್ಯಮಂತ್ರಿಗಳಿಗೆ ಇದರದೊಂದು ರಿಪೋರ್ಟ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಜೊತೆಗೆ ಎಲ್ಲ ಕಡೆನೂ ಕೂಡ 31 ಜಿಲ್ಲೆಗಳಿಗೂ ಕೂಡ ಈ ಪ್ರವಾಸ ಎಲ್ಲ ಸಚಿವರಿಗೂ ಪ್ರಾರಂಭ ಆಗಿದೆ. ಯಾವ ಜಿಲ್ಲೆಯಲ್ಲಿ ಸಚಿವರಿಲ್ಲ ಆ ಜಿಲ್ಲೆಯವರಿಗೆ ಬೇರೆ ಜಿಲ್ಲೆಯ ಸಚಿವರನ್ನು ಕೂಡ ಕಳಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಒಟ್ಟಾರೆ 31 ಜಿಲ್ಲೆಯಲ್ಲಿ ಕೂಡ ಎಲ್ಲ ಸಚಿವರು ಅಧ್ಯಯನ ಮಾಡಿಕೊಂಡು ಎಲ್ಲಿ ಕೆಲವೊಂದು ಕಡೆ ಬರ ಇದೆ, ಕೆಲವೊಂದು ಕಡೆ ಅತಿವೃಷ್ಟಿ ಆಗಿದೆ, ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಪಡ್ಕೊಂಡು ಮುಂದೆ ತುರ್ತಾಗಿ ಏನು ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥ ಒಂದು ಚಿಂತನೆಯನ್ನು ಇಟ್ಕೊಂಡು ನಾವು ಬಂದಿರತಕ್ಕಂಥದ್ದು. ಇವತ್ತು ನಾಳೆ ನೋಡಿಕೊಂಡು ನಾನು ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಡುವಂಥ ಕೆಲಸ ಮಾಡ್ತೀನಿ. ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳಿರ್ಬೋದು, ಜಿಲ್ಲಾ ಪಂಚಾಯತಿ ಸಿಒ ಇರ್ಬೋದು, ಸರ್ಕಿಟ್ ಹೌಸ್ದಲ್ಲಿ ಕೂತ್ಕೊಂಡು ಅವ್ರ ಕಡೆಯಿಂದೆಲ್ಲ ಬ್ರೀಫಿಂಗ್ ಮಾಹಿತಿಯನ್ನು ತಗೊಂಡು ವೀಕ್ಷಣೆ ಪ್ರಾರಂಭ ಮಾಡ್ತೀವಿ. ಇನ್ನೊಂದು ಬಿಜೆಪಿ ಅವರು ಹೇಳುವಂಥದ್ದು ಇದೊಂದು ಸಾಂವಿಧಾನಿಕ ಹುದ್ದೆ, ಸ್ಪೀಕರ್ ಮತ್ತು ಸಭಾಪತಿ. ಸೊ ಅದನ್ನು ಪಕ್ಷದ ಒಂದು ಹೈಕಮಾಂಡ್ ನ ಲೆಟರ್ ನಲ್ಲಿ ಬರೆದು ಕಳಿಸುವಂತದ್ದು ಅದು ಸರಿಯಲ್ಲ ಎನ್ನುವಂಥದ್ದು ಚರ್ಚೆ. ನೋಡಿ, ಅವರು ರಾಜೀನಾಮೆ ಕೊಟ್ಟ ಮೇಲೆ ಆ ಜಾಗ ಖಾಲಿ ಆದ್ಮೇಲೆ ಇಂಥ ಸ್ಥಾನಕ್ಕೆ ಇಂಥವ್ರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥ ಹೇಳಿರ್ತಕ್ಕಂಥ, ಅವರು ಅದನ್ನೇನು ನಿಯುಕ್ತಿ ಮಾಡಿ ಕಳಿಸಿರ್ತಕ್ಕಂಥದ್ದಲ್ಲ. ಆ ಜಾಗ ಖಾಲಿ ಆದ್ಮೇಲೆ ಆ ಜಾಗಕ್ಕೆ ಇಂಥವ್ರನ್ನ ಕೂಡಿಸ್ಬೇಕು ಅಂತಕ್ಕಂಥದ್ದು ಪಕ್ಷ ಹೇಳಿರ್ತಕ್ಕಂಥ. ತಪ್ಪೇನಿದೆ? ಅದು ಬಿಜೆಪಿಯಲ್ಲಿ ಆಗಿರ್ಲಿಲ್ವಾ, JDS ಅಲ್ಲಿ ಆಗಿರ್ಲಿಲ್ವಾ? ಮತ್ತೆ ಇನ್ಯಾವ್ದ್ರಲ್ಲಿ ಕೂಡಿಸ್ಬೇಕು? ಅದಕ್ಕೆ ಆದ ಒಂದು ಚೌಕಟ್ಟೆ ಇರ್ತದೆ. ಒಬ್ಬ ಸಭಾಪತಿ ಸ್ಥಾನಕ್ಕೆ ತಪ್ಪೇನಿಲ್ಲ. ಆ ಸ್ಥಾನ ತೆರವಾದ್ಮೇಲೆ ಯಾರನ್ನ ಅಲ್ಲಿ ಕೂಡಿಸ್ಲಿಕ್ಕೆ ಸೂಕ್ತ ಅನ್ನುವಂಥದ್ದು ಅಧ್ಯಯನ ಮಾಡ್ಕೊಂಡು ಮಾಡಿರ್ತಾರೆ. ತಪ್ಪಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.